ಚಕೋತ ಮತ್ತು ಸೀಬೆಹಣ್ಣಿನ ಚಾಟ್ ಅಥವಾ ಸಲಾಡ್ ಅಂತ ಹೇಳಬಹುದು. ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಚಕೋತ ಹಣ್ಣು. ಇದನ್ನು ಕುಸುಮವಾಗಿ ಬೇರೆ ಬರೋ ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಗಾಗ ಸೇವಿಸಿದ್ರೆ ಸಾಕು, ಸೇವಿಸ್ದಲೇ ಇರೋದು ಬೇಡ ಅಂತ. ಕೆಲವು ಸಲ ಕಹಿ ಇರುತ್ತೆ ಅಂದ್ಬಿಟ್ಟು ಕೆಲವರು ತಿನ್ನೋದಿಲ್ಲ. ಆದರೂ ಏನಾದರೂ ಅದನ್ನು ಸುಮ್ಮನೆ ಹಾಗೆ ಉಪ್ಪು ಖಾರ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ಇವತ್ತು ನಾನು ತೋರಿಸಿದ ರೀತಿ ಕೂಡ ತಿನ್ನಬಹುದು. ಇದು ಸೀಬೆಹಣ್ಣು ಗೊತ್ತಿದೆಯಲ್ಲ, ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಇದರಲ್ಲಿರೋ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ಹೆಚ್ಚಾಕ್ತೀನಿ. ಇದಕ್ಕೆ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಸಾರಿನ ಪುಡಿ, ಹಸಿಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಪುಡಿ ಮಾಡಿದ್ದನ್ನು ಇಟ್ಕೊಂಡಿದ್ದೀನಿ. ಈಗ ಸೀಬೆಹಣ್ಣು ಹೆಚ್ಚಾಕಿದ್ದೀನಿ. ಎರಡರದ್ದು ಗುಲಾಬಿ ಬಣ್ಣ ತುಂಬ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನೆಲ್ಲನೂ ಇದಕ್ಕೆ ನಾವು ಹೆಚ್ಚಿಟ್ಟಿರೋದಕ್ಕೆ ಹಾಕ್ಕೊಳ್ಳೋಣ. ಮೊದಲು ಚೆನ್ನಾಗಿ ಕಲಸೋಣ. ಈಗ ಕಲಸಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಕಾಂಗ್ರೆಸ್ಸು ಅಥವಾ ಆವಾಗ ತಾನೇ ಕಡಲೆಕಾಯಿ ಬೀಜ ಹುರಿದು ಬೇಕಿದ್ರೆ ಬೇಳೆ ಮಾಡಿ ಹಾಕ್ಕೊಳ್ಳಿ. ಇದು ಉಪ್ಪು ಖಾರ ಇರೋದು ಎರಡು ಇದ್ದರೆ ಚೆನ್ನಾಗಿರುತ್ತೆ.